ಫೈನಲಿ ರೀಚ್ ಆದ. ಎಲ್ಲ ವಾಟರ್ ಬ್ರೇಕ್ ತೊಗೊಂಬಿಟ್ಟವ್ರು ನಮ್ಮ ಕಣಕಣದಲ್ಲಿ ಕೇಸರಿ ಎಲ್ಲ. ನಮ್ಮಮ್ಮ ಒಂದು ಲೀಟ್ರ್ ನೀರು ಫುಲ್ ಖಾಲಿ ಮಾಡ್ಬಿಡೈತಿ. ಖಾಲಿ ಬಾಟ್ಲಿ ಹಿಡ್ಕೊಂಡು ಖಾಲಿ ಮಾಡಿದೆ ಅಂತ ಹೇಳ್ತಿದ್ದೀನಿ. ಓ ನಮ್ಮ ಕಾವ್ಯಾರ ನೋಡ್ರೆ ಫುಲ್ ಬಾಟ್ಲಿ ಎತ್ತಕ್ಕಾಯ್ತಿರುವಂತೆ. ಎಲ್ಲ ಬಸವಣ್ಣ ಅಂತ ಮಾತು ಬಂದ್ಬಿಡ್ಲಿ ನೀರು ಕುಡಿದು. ಶಿವಗಂಗೆ ಎಷ್ಟು ಕಿಲೋಮೀಟ್ರ್ ಇಲ್ಲಿಂದ ಅಂತ ಕೇಳ್ತಾ ಇದೆಯಲ್ಲ. ಅಪ್ಪ ಇಷ್ಟು ಬೆಟ್ಟ ಹತ್ಕೊಂಬಂದವನೇ, ಇಲ್ಲಿಂದ ಶಿವಗಂಗೆ ಎಷ್ಟು ಕಿಲೋಮೀಟ್ರ್ ಅಂತೆ? ಹಾಂ ಇದಲ್ವಾ ಜೋಕು ಅಂದರೆ? ಜನ ಮೊಮ್ಮಕ್ಕಳು ಇಷ್ಟು ಬೆಟ್ಟ ಹತ್ತಿ ಬಂದಿದ್ದೀನಿ. ಸ್ಟ್ರಾಂಗ್, ವೆರಿ ಸ್ಟ್ರಾಂಗ್. ಸ್ಟ್ರಾಂಗ್ ಆಗಿ ಆಮೇಲೆ ಮರಿ ಮೊಮ್ಮಕ್ಕಳು ಕರ್ಕೊಂಡ್ಬರ್ತೀನಿ ಅಂತ ಹೇಳು ಅಷ್ಟೇ. ಅಲ್ಲಿವರೆಗೂ ಬದುಕಿದ್ರೆ ಮರಿ ಮೊಮ್ಮಕ್ಕಳು ಕರ್ಕೊಂಡು ಬರ್ತೀನಿ. ಹಾ ನೋಡ್ತಾ ಬ್ರೋ, ಆಂಟಿ ಅಂದ್ರೆ ಆಂಟಿ ಅಲ್ಲ ಅಂತಾರೆ, ಮಕ್ಕಳು ಕಾಯ್ತವ್ರೆ ಅಂತಾರೆ. ಆಯ್ತು ಏನೋ ಓಟ್ ಬರೋ ಅಷ್ಟೊಂದು ಓದಿದ್ದಿಲ್ಲ ಅಲ್ಲೇ ಹೋಗೋಕ್ಕೆ ಆಂಟಿ ಕಷ್ಟಪಡ್ತಾರೆ. ಇಷ್ಟೊತ್ತು ನನ್ನ ಆಂಟಿ ಜೊತೆ ಕಂಪೇರ್ ಮಾಡಿದ್ರು. ಒಂದೇ ಏಜಾ? ಅವ್ರ ಮೊಮ್ಮಕ್ಕಳು ಕಂಡವ್ರು, ನೀವು ಇನ್ನು ಮಿಸಸ್ನೇ ಕಂಡಿಲ್ಲ. ಲೆಫ್ಟ್ ಇಂದ ಬ್ರೋ ಒಂದ್ ಮೇಲೆ ಅಜ್ಜಿ ಫುಲ್ ಸೆಕ್ಯೂರಿಟಿ ಇಳಿತವ್ರು ಎಲ್ಲ ಕಡೆ ಕ್ಯಾಮ್ರಾ ಹಾಕೋಣ. ವಾಪಸ್ ಕೊಡಲ್ಲ. ಡಬ್ಬಿ ಯಾರೈತಿದೆ ಬ್ರೋ, ಮೊಬೈಲ್ ಹಿಡ್ಕೊಂಬಿಡಿ ತೇಲಾಡ್ತಾ ಇದ್ದೆ. ಅದೇನು ಹೇಳ್ತಾವ್ರೆ ಬ್ರೋ, ದೀಪಾಗಿ ಮೊಬೈಲ್ ಹಿಡ್ಕೋ. ಎಷ್ಟು ಹೇಳ್ತೀರಣ್ಣ?
ಮೇಲೆ ಹೋಯ್ತಿಲ್ಲ. ಟೆಂಪಲಿಂದ ಆಚೆ ಬಂದ್ವಿ. ನೋಡಿ ಇಲ್ಲೆಲ್ಲ ತಿನ್ನಕ್ಕೆ ಏನು ಬೇಕು ಎಲ್ಲ ಸಿಗುತ್ತೆ. ಚುರ್ಮುರಿ, ಮ್ಯಾಗಿ, ಬಟ್ ಎಲ್ಲ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಕೆಳಗಡೆಯಿಂದ ತೊಗೊಂಡು ಇಲ್ಲಿ ವ್ಯಾಪಾರ ಮಾಡ್ತಿರ್ತಾರಲ್ಲ ಅದಕ್ಕೋಸ್ಕರ. ಹಾಗೆ ಇಲ್ಲಿ ಬಂದರೆ ಗಿರಿ ವೀರಭದ್ರ ಸ್ವಾಮಿ ಇದೆ. ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ. ಹೇಗೆ ಕಂಡಿದೆ, ಪೂಜೆ ಮಾಡಿದ್ದಾರೆ. ಇದು ನವಗ್ರಹ ಕಲ್ಲುಗಳು, ನವಗ್ರಹ ದೇವರು. ಇದರಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ. ಇದು ಸೈಡ್ ವ್ಯೂ. ನಾವಿಲ್ಲಿಗೆ ಬಂದು ಈ ನೇಚರಲ್ಲಿ ಗಾಳಿ ಸೌಂಡು ಎಲ್ಲ ಕೇಳ್ತಿದ್ರೆ ನಾವು ಕೆಳಗಡೆಯಿಂದ ಬಂದಿದ್ದು ಸುಸ್ತು ಕೂಡ ನಮಗೇನು ಅನ್ಸೋದೇ ಇಲ್ಲ. ನಾವು 1 hour ಈ ಬೆಟ್ಟ ಹತ್ತಕ್ಕೆ ತೊಗೊಂಡಿದ್ದ ಟೈಮು, ಅದಕ್ಕಾಗಿ ಸುಸ್ತು ಎಲ್ಲನೂ ಮರ್ತೋಗ್ತೀವಿ. ಕೆಳಗಡೆ ಬಂದು ಆಲ್ಮೋಸ್ಟ್ 1 hour 1.5 hour ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಲ್ಲಿ ಬಂದು ಪಕ್ಕಂತ ಅದು ಕೂತ್ಕೊಂಡು ಹೋಗಿದ್ದು ನೋಡ್ರಿ. ಅಲ್ಲೇನೋಗ್ತಿದೆ. ಓ ಬಾ ನೀನು ಯೂಸ್ ಮಾಡೋಣ. ಅಯ್ಯೋ ಏಯ್ ಏಯ್ ಎಡ್ಡೈತದ. ಇದು ಉಳ್ಕಲ್ ತೀರ್ಥ.
ಒಳಗಡೆ ಹೋಗೋದಕ್ಕೆ ಎಂಟ್ರಿ ಟಿಕೆಟ್ಸ್ ಇದೆ, 10 ರೂಪೀಸ್ ಪರ್ ಪರ್ಸನ್ನು. ಭಿಕ್ಷೆ ಬರ್ತಾ ಇದ್ದೀರಾ? ನೋಡಿ ಒಳಕಲ್ ಒಳಗಡೆ ಕೈ ಇಡಬೇಕು ಅಂತ ಕೈ ವಾಶ್ ಮಾಡ್ಕೊತಿದ್ದಾರೆ. ಇದು ಬೇಡಿ ಇಸ್ಕೊತಿದ್ದಾರೆ. ಇದು ಎಂಟ್ರಿ. ಇಲ್ಲಿ ಮಳೆಗಾಲದಲ್ಲೆಲ್ಲ ನೀರು ತುಂಬಿರುತ್ತೆ, ನೀರಲ್ಲೇ ಒಳಗಡೆ ಎಂಟ್ರಿ ಆಗೋದಕ್ಕೆ ಇರುತ್ತೆ. ಸೊ ಇವಾಗ ನೀರಿಲ್ಲ, ಹಾಗೆ ಒಳಗಡೆ ಕ್ಯಾಮ್ರಾ ಅಲೋಡ್ ಇಲ್ಲ. ನಾವು ಸ್ವಲ್ಪ ದೂರ ತೊಗೊಂಡೋಗ್ತಾ ಇದ್ದೀವಿ. ಪಾತಾಳ ಗಂಗೆ ಹೀಗೆ ಹೋದರೆ ಇಲ್ಲಿಂದ ನೋಡಿ ಎಷ್ಟು ಮಸ್ತಾಗಿದೆ ವ್ಯೂ ಅಂತ. ಆ್ಯಂಡ್ ಇಲ್ಲಿಂದ ಕಲ್ಯಾಣಿನೂ ಕಾಣಿಸುತ್ತೆ. ನೆಕ್ಸ್ಟ್ ನಾನು ತೋರಿಸ್ತೀನಿ ಅಲ್ಲಿ ಪಾತಾಳ ಗಂಗೆ ಆಪೋಸಿಟಲ್ಲಿ ಬಂದಾಗ. ನೋಡಿ ಇದು ಪಾತಾಳ ಗಂಗೆಗೆ ಎಂಟ್ರಿ. ಮೋಸ್ಟ್ ಎಲ್ಲ ಕಲ್ಲಿಂದು ದ್ವಾರಗಳು ಎಲ್ಲ ಕಲ್ಲಿಂದ ಇದೆ. ಇಲ್ಲಿ ಶೂ ಬಿಡೋದು ನೋಡಿ. ಹೀಗೆ ಬಂದರೆ ಇಲ್ಲೆಲ್ಲ ದಾರ ಅಥವಾ ನೀರಿನ ಬಾಟಲು ಎಲ್ಲ ಮಾರ್ತಿರ್ತಾರೆ, ತೊಗೊಬೋದು. ಹಾಗೆ ಇಲ್ಲೂ ಕೂಡ ಎಂಟ್ರಿ ಫೀಸ್ ಇದೆ. ನಾವು ಎಂಟ್ರಿ ಫೀಸ್ ತೊಗೊಂಡು ನೋಡಿ ಈ ಕಡೆ ಲೆಫ್ಟ್ ಸೈಡ್ ನೋಡಿದ್ರೆ ನಾಗರ ಕಲ್ಲುಗಳು ಎಲ್ಲ ಇದೆ. ಇಲ್ಲಿ ಪಾತಾಳ ಗಂಗೆಗೆ ಇನ್ಫಾರ್ಮೇಷನ್ ಇದೆ. ಏನಪ್ಪ ಅಂದರೆ ಇಲ್ಲಿ ಪಾತಾಳ ಗಂಗೆ ಅಂದರೆ ಹೊನ್ನಾದೇವಿ ರಕ್ತ ಬೀಜಾಚಾರನ ಸಂಹಾರ ಮಾಡಿದಾಗ ಆಕೆಯ ದಣಿವನ್ನು ಆರಿಸ್ಕೊಳ್ಳೋದಕ್ಕೆ ಬಂಡೆನ ಹಿಂಗೆ ಕೊಡ್ತಾರಂತೆ. ಬಂಡೆನ ಹೊಡೆದಾಗ ಪಾತಾಳದಿಂದ ನೀರು ಹೊರಬರುತ್ತಂತೆ. ಅದಕ್ಕೋಸ್ಕರ ಇದಕ್ಕೆ ಪಾತಾಳ ಗಂಗೆ ಅಂತ ಹೆಸರಿಟ್ಟಿದ್ದಾರೆ. ಇಲ್ಲಿ ಏನಪ್ಪ ಇನ್ನೊಂದು ವಿಶೇಷತೆ ಅಂತಂದರೆ ಬೇಸಿಗೆಯಲ್ಲಿ ನೀರು ತುಂಬಿರುತ್ತಂತೆ, ಮಳೆಗಾಲದಲ್ಲಿ ನೀರು ಬತ್ತೋಗುತ್ತಂತೆ. ನೋಡಿ ಹಂಗೆ ಲೆಫ್ಟ್ ಸೈಡಲ್ಲಿ ಸಹ ವೀರಭದ್ರ ಸ್ವಾಮಿ ಇದ್ದಾರೆ, ಅವರ ರೌದ್ರ ರೂಪ ನೀವು ನೋಡ್ಬೋದು. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಕತ್ಲೆ ಇರುತ್ತೆ. ನಾವು ಲಾಸ್ಟ್ ಟೈಮ್ ಬಂದಾಗ ಫುಲ್ ಕೆಳಗಡೆ ಇತ್ತು ನೀರು, ನನಗಂತೂ ಹೋಗ್ಲಿಕ್ಕೆ ಭಯ ಆಗ್ತಿತ್ತು. ನೋಡಿ ಇವರಿಬ್ರು ರಾಯಚೂರು ಅಂತ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರು. ನೋಡಿ ನಾನು ಅವಾಗಲೇ ನಿಮ್ಗೆ ಹೇಳಿದ್ನಲ್ಲ, ಪಾತಾಳ ಗಂಗೆ ಹತ್ರ ನಿಂತ್ಕೊಂಡ್ರೆ ಆಪೋಸಿಟಲ್ಲಿ ಆ ಥರ ವ್ಯೂ ಸಿಗುತ್ತೆ ಕಲ್ಯಾಣ. ಈಗೆಲ್ಲ ಮುಗಿಸಿ ನಾವು ಹೊರಗಡೆ ಬಂದ್ವಿ. ಹೊರಗಡೆ ಈ ಥರ ರಥ ನೋಡ್ಲಿಕ್ಕೆ ಸಿಕ್ತು. ಇದು ನಮ್ಮ ಎಕ್ಸಿಟ್. ಈ ಕಡೆಯಿಂದ ಹೋದರೆ ನಾವು ಕಾರ್ ಪಾರ್ಕ್ ಮಾಡಿದ್ವಿ, ಅಲ್ಲಿಗೆ ಹೋಗ್ತಾ ಇದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.